ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಇನ್ಸ್ಟೆಂಟ್ ಗೋಧಿ ದೋಸೆ. ಗೋಧಿ ದೋಸೆ ಈಗ ನೆನೆ ಹಾಕಿರೋ, ಈಗ ಅಕ್ಕಿ ದೋಸೆ ಅಂದರೆ ನೆನೆ ಹಾಕಿ ಪ್ರೊಸೆಸಿಂಗ್ ಜಾಸ್ತಿ ಇರುತ್ತೆ. ಇದು ಅಂದರೆ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೇನು ಇಷ್ಟನೂ ಆಗುತ್ತೆ, ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ನೋಡಿ ಬನ್ನಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, ಸಣ್ಣ ಉಪ್ಪು. ನೋಡಿ, ಇದನ್ನು ನೀರು ಹಾಕಿ ನಿಧಾನ ಕಲಿಸ್ಕೊಳ್ಳೋಣ. 1 ಗಂಟೆ ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನ. ಬಟ್ ಗಂಟೆ ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕಷ್ಟೇ. ನೋಡಿರಿ, ದೋಸೆ ಹಿಟ್ಟು ಅದ ಬಂದರೆ ಸಾಕು. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಬನ್ನಿ ಮಾಡೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹೋಗಲ್ಲ, ಸ್ವಲ್ಪ ಹಾಕಿದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಗರಿಯಾಗಿದೆ ದೋಸೆ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ. ವೀಕ್ಷಕರೇ, ಗೋಧಿ ದೋಸೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಅದ್ರ ಜೊತೆ ಮೆಂತ್ಯ ಚಟ್ನಿ, ತುಪ್ಪ ಮಾಡಿದ್ವಿ. ನೀವು ಬೇಕಾದರೆ ಆಲೂಗಡ್ಡೆ ಪಲ್ಯ ಅಥವಾ ಕೊಬ್ಬರಿ ಚಟ್ನಿ ಬೇಕಾದ್ರೆ ತಿನ್ಬೋದು. ಮೆಂತ್ಯ ಚಟ್ನಿ ಗೋಧಿ ದೋಸೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ಟ್ರೈ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಋತು ರುಚಿ ಚಾನಲ್. ಥ್ಯಾಂಕ್ ಯು.